ಮಧ್ಯಾಹ್ನದ ಶುಭಾಶಯಗಳು. ನಾವು ಇವತ್ತು ಮಹಾಭಾರತದಲ್ಲಿ ನಡೆದ ಒಂದು ಸಣ್ಣ ಘಟನೆಯನ್ನು ನಾಟಕದ ರೂಪದಲ್ಲಿ ತೋರಿಸುತ್ತಿದ್ದೇವೆ. ಮಹಾಭಾರತ ಎಂದರೆ ಎಲ್ಲರಿಗೂ ನೆನಪಾಗುವುದೇ ಅರ್ಜುನನ ಪರಾಕ್ರಮ, ದುರ್ಯೋಧನನ ಛಲ, ಭೀಮನ ಸಾಹಸ, ಕರ್ಣನ ತ್ಯಾಗ. ಹೀಗೆ ಭೀಷ್ಮನ ಪಾತ್ರವು ಕೂಡ ಮಹಾಭಾರತದಲ್ಲಿ ಬಹು ಮುಖ್ಯವಾದದ್ದು. ಮಹಾಭಾರತದಲ್ಲಿ ಭೀಷ್ಮನ ಪ್ರತಿಜ್ಞೆ, ಬದ್ಧತೆ ಇವೆಲ್ಲವುಗಳನ್ನು ನಾವು ಈ ನಾಟಕದ ರೂಪದಲ್ಲಿ ತೋರಿಸುತ್ತಿದ್ದೇವೆ. ನನ್ನ ಹೆಸರು ಸುಷ್ಮಿತಾ. ನನ್ನ ಹೆಸರು ಸಹನಾ ಸವದತ್ತಿ. ನಾನು ಈ ನಾಟಕದಲ್ಲಿ ಶಾಂತನ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಹೆಸರು ವೈಷ್ಣವಿ ತೋಟಗೆ. ನಾನು ಈ ಪಾಠದಲ್ಲಿ ನಿರೂಪಕಿಯ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಸೃಷ್ಟಿ ರಾಯಣ್ಣವರ್. ನಾನು ಈ ಪಾಠದಲ್ಲಿ ದಾಸರಾಜನ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಹೆಸರು ಸ್ಫೂರ್ತಿ. ನಾನು ಈ ನಾಟಕದಲ್ಲಿ ಗಂಗೆಯ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಹೆಸರು ಸೃಷ್ಟಿಕರಿ. ನಾನು ಈ ನಾಟಕದಲ್ಲಿ ಮಂತ್ರಿಯ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಹೆಸರು ತೇಜಸ್ವಿನಿ. ನಾನು ಈ ನಾಟಕದಲ್ಲಿ ದೇವತೆ ಆಗಿದ್ದೇನೆ. ನನ್ನ ಹೆಸರು ಸೃಷ್ಟಿ ಬಡಿಗೆ. ನಾನು ಸತ್ಯವತಿ ಪಾತ್ರವನ್ನು ವಹಿಸಿದ್ದೇನೆ. ನನ್ನ ಹೆಸರು ಸಾವಿತ್ರಿ ಹರಿಹಾಳ್. ನಾನು ಈ ನಾಟಕದಲ್ಲಿ ಮಂತ್ರಿ ಹಾಗೂ ಕ್ಷತ್ರಿಯ ಆಗಿದ್ದೇನೆ. ನನ್ನ ಹೆಸರು ರೂಪಾ ಕುಂಕಾಲ್. ನಾನು ಈ ಸನ್ಯಾಸಿ ಈ ಪಾತ್ರ. ನನ್ನ ಹೆಸರು ಸಹನಾ ದೇವಲಾಪುರ್. ನಾನು ಈ ನಾಟಕದಲ್ಲಿ ಭೀಷ್ಮನ ಪಾತ್ರ ವಹಿಸಿದ್ದೇನೆ. ನನ್ನ ಹೆಸರು ಸುಷ್ಮಿತಾ ಗೌಡ. ನಾನು ಈ ನಾಟಕದಲ್ಲಿ ನಿರೂಪಕಿ ಪಾತ್ರ ವಹಿಸಿದ್ದೇನೆ. ಅಷ್ಟವಸುಗಳು ಲೋಕ ಸಂಚಾರ ಮಾಡುವಾಗ ದಿನಾಯಲ್ಲಿ ಗೋಮಾತೆಯಲ್ಲದೆ ಇದು ಎಷ್ಟು ಸಹಾಯಕವಾಗಿದೆ. ಇದನ್ನು ನೋಡುತ್ತಿದ್ದರೆ ನಮ್ಮ ಹತ್ತಿರ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ? ಹೌದು, ಯೋಚನೆ ಮಾಡಿ ಹೇಳುತ್ತೇನೆ. ಎಲ್ಲರೂ ಬರ್ತೀವಿ. ಈ ಹಸು ನಮಗೆ ತುಂಬಾ ಉಪಯೋಗವಾಗಿದೆ. ಇದನ್ನು ಕಲಿಯೋಣ ಬನ್ನಿ. ನಿಲ್ಲಿ, ಅದಕ್ಕೆ ಕದ್ದು ಒಯ್ಯುತ್ತಿರುವಿರಿ. ಇದು ಕಾಮಧೇನು. ನಮ್ಮ ಹತ್ತಿರ ಇದ್ದರೆ ನಮಗೆ ಒಳ್ಳೆಯದಾಗುತ್ತದೆ. ಈ ನೀವು ಮಾಡಿದ ತಪ್ಪವಾಗಿ ನಾನು ಶಾಪವನ್ನು ಕೊಡುತ್ತೇನೆ. ಭೂಮಿಗೆ ಹೋಗಿ ಮನುಷ್ಯನ ಜನ್ಮ ತಾಳಿರಿ. ಕ್ಷಮಿಸಿರಿಸಿ ಅರಿಯರೆ, ನಾನು ನಿಮಗೆ ಕ್ಷಮಿಸುವುದಿಲ್ಲ. ನಾವು ಪ್ರಭಾಸನ ಮಾತು ಕೇಳಿ ಆ ಹಸುವನ್ನು ಕದಿಯಬಾರದಿತ್ತು. ಹೌದು ಹೌದು. ಮಾತೆ, ನಾವು ವಸಿಷ್ಠರ ಶಾಪಕ್ಕೆ ಒಳಗಾಗಿ ಮನುಷ್ಯ ಜನ್ಮವನ್ನು ತಾಳಬೇಕಾಗಿದೆ. ನೀವು ಶಂತನ ಹೆಂಡತಿಯಾಗಲು ದಿಲ್ಲಿಗೆ ಹೋಗುತ್ತಿದ್ದೇವೆ ಎಂದು ನಾವೆಲ್ಲ ಕೇಳಿಪಟ್ಟೆವು. ಆದ ಕಾರಣ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಭಾಗ್ಯವನ್ನು ಕಲ್ಪಿಸಿಕೊಡಬೇಕಾಗಿದೆ. ನಾನು ನಿಮ್ಮನ್ನು ಹುಟ್ಟುತ್ತಲೇ ಕೊಲ್ಲುತ್ತೇನೆ. ಆದರೆ ನಾವು ಹುಟ್ಟುತ್ತಲೇ ನಮ್ಮನ್ನು ಕೊಲ್ಲಬೇಕು. ಆಗಲಿ ಮಾತೆ, ಈ ಶಾಪ ನಮಗೆ ಒದಗಿ ಬಂದಿರುವುದು ಪ್ರಭಾಸನಿಂದ. ಆದ ಕಾರಣ ಅವನು ಈ ಶಾಪವನ್ನು ಅನುಭವಿಸಿ ಭೂಮಿಯಲ್ಲೇ ಈ ಶಾಪವನ್ನು ಅನುಭವಿಸಲಿ. ಆದರೆ ನಮ್ಮನ್ನೆಲ್ಲ ಮರಣ ಹೊಂದಿಸಿ ನಮ್ಮ ಶಾಪವನ್ನು ಮುಕ್ತಿಗೊಳಿಸಿ. ಆಗಲಿ, ನನ್ನೊಂದಿಗೆ ಬನ್ನಿ. ಧನ್ಯವಾದಗಳು ಮಾತೆ. ಭರತ ವಂಶದಲ್ಲಿ ಶಂತನು ಎಂಬ ಪ್ರಸಿದ್ಧವಾದ ರಾಜನಿದ್ದನು. ಅವನಿಗೆ ಬೇಟೆಯಾಡುವುದೆಂದರೆ ತುಂಬಾ ಆಸಕ್ತಿ. ಹಾಗಾಗಿ ಅವನು ಕಾಡಿನಲ್ಲಿ ಜಿಂಕೆ, ಕಾಡುಕೋಣ ಮುಂತಾದ ಮೃಗಗಳನ್ನು ಬೇಟೆಯಾಡುತ್ತಾ ಕಾಡಿನಲ್ಲಿಯೇ ಹೆಚ್ಚಾಗಿ ಇರುತ್ತಿದ್ದನು. ಹೀಗೆ ಅವನು ಒಂದು ದಿನ ಗಂಗಾ ನದಿಯ ತೀರದಲ್ಲಿ ಹೋಗುತ್ತಿರುವಾಗ ಪರಮ ಸುಂದರಿಯು ರತ್ನಾಭರಣ ಭೂಷಿತಳು ದಿವ್ಯಾಂಬರನ ನಡುವಾದ ಒಬ್ಬ ಹೆಂಗಸನ್ನು ಕಂಡು ಅವಳ ರೂಪ ಸಂಪತ್ತಿನಿಂದ ಬೆರಗಾಗಿ ಹೋದಳು. ಅವಳು ಹಾಗೆ ಅವನನ್ನು ಮೆಚ್ಚಿಕೊಂಡಳು. ಇಬ್ಬರನ್ನೊಬ್ಬರು ಎಷ್ಟು ಹೊತ್ತು ನೋಡಿದರೂ ಕಣ್ಣು ತನಿಯವು. ಶಂಕರವೇ ಮೊದಲು ಅನುಭವದ ರೀತಿಯಲ್ಲಿ ಮಾತನಾಡಿಸಿ, ನೀನು ಯಾರು ಸುಂದರಿ? ದೇವಿಯೋ, ದಾನವೆಯೋ, ಯಕ್ಷೆಯೋ, ಅಪ್ಸರೆಯೋ ಯಾರಾದರೂ ಆಗಿರು, ನನ್ನ ಹೆಂಡತಿಯಾಗು. ಆಗಲಿ ಮಹಾರಾಜ, ನಿನ್ನ ಹೆಂಡತಿ ಆಗಲು ಒಪ್ಪುತ್ತೇನೆ. ಆದರೆ ನನ್ನ ಒಂದು ಕಟ್ಟುಪಾಡಿಗೆ ನೀನು ಒಪ್ಪಬೇಕಾಗುತ್ತದೆ. ಅದೇನೆಂದರೆ, ನಾನು ಮಾಡುವ ಒಳ್ಳೆ ಕೆಲಸಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ನೀನು ಅಡ್ಡಿ ಬರಕೂಡದು. ಒಂದು ವೇಳೆ ನೀನು ಅಡ್ಡಿ ಬಂದರೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ಆಗಲಿ ಪ್ರಿಯೆ, ನಾನು ನಿನ್ನ ಕಟ್ಟುಪಾಡಿಗೆ ಒಪ್ಪಿದ್ದೇನೆ. ಇವಳು ನಾನು ಗಂಗಾ ನದಿಯ ತೀರದಲ್ಲಿ ಹೋಗುವಾಗ ಸಿಕ್ಕ ಪರಮ ಸುಂದರಿ.
ಇನ್ನು ಮುಂದೆ ಈ ಹಸ್ತಿನಾಪುರಕ್ಕೆ ಇವಳೇ ಅರಸಿ. ಆಗಲಿ ಮಹಾರಾಜರೇ. ಇನ್ನು ಮುಂದೆ ಸಮಯವನ್ನು ವ್ಯರ್ಥ ಮಾಡದೆ ಮದುವೆ ತಯಾರಿ ಮಾಡಿಕೊಳ್ಳಿ. ಸದ್ಯದಲ್ಲೇ ಏರ್ಪಾಡು ಮಾಡುತ್ತೇನೆ. ಮದುವೆ ಸಮಾರಂಭ. ಸಂತೋಷದಿಂದ ಯಥೇಚ್ಛವಾದ ಸೌಖ್ಯವನ್ನು ಅನುಭವಿಸುತ್ತಾ ಇದ್ದನು. ಅವಳು ಏನೇ ಮಾಡಲಿ ಅವಳು ಅಲ್ಲಿ ಬರುತ್ತಿರಲಿಲ್ಲ. ನಾನು ಬೇಟೆಯಾಡಲು ಹೋಗುತ್ತೇನೆ ಪ್ರಿಯೆ. ಆಗಲಿ ಮಹಾರಾಜ, ಹೋಗಿ ಬನ್ನ. ಒಂದಿಷ್ಟು ವರ್ಷಗಳ ನಂತರ ಆಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವನ್ನು ಆಕೆ ಕರುಣಿಸದೆ ಗಂಗೆ ನದಿಯಲ್ಲಿ ಮುಳುಗಿಸಿದಳು. ಅದನ್ನು ನೋಡಿ ಶಂತನುವಿಗೆ ಬಹಳ ದುಃಖವಾಯಿತು. ಆದರೆ ಶಂತ ಅವಳಲ್ಲಿ ನನ್ನನ್ನು ಬಿಟ್ಟು ಹೋಗೋಳು ಎಂಬ ಒಂದು ಕಾರಣದಿಂದ ಅವಳನ್ನು ಏನೂ ಅನ್ನದೆ ಹಿಂದಿರುಗಿದಳು. ಹೀಗೆ ಅವಳು 7 ಗಂಡು ಮಕ್ಕಳನ್ನು ಗಂಗೆ ನದಿಯಲ್ಲಿ ಮುಳುಗಿಸಿದಳು. ಆದರೆ 8ನೇ ಮಗುವನ್ನು ಮುಳುಗಿಸಲು ಹೋದಾಗ ಶಂತನು ಆಕೆಯನ್ನು ತಡೆದನು. ತಡೆ ಪುತ್ರಗಾತಿನಿ, ಹೀಗೇಕೆ ಮಕ್ಕಳನ್ನು ಕೊಂದು ಪಾಪ ಕಟ್ಟಿಕೊಳ್ತಿದ್ಯಾ? ಅಷ್ಟಕ್ಕೂ ನೀನು ಯಾರ ಮಗಳು? ಮಹಾರಾಜ, ನಿನ್ನ ಮಗನ ಮೇಲೆ ಆಸೆ ಆಯಿತಲ್ಲವೇ? ಆಗಲಿ, ನಾನು ನಿನ್ನ ಮಗುವನ್ನು ಕೊಲ್ಲುವುದಿಲ್ಲ. ನನ್ನ ಹೆಸರು ಗಂಗೆ, ನಾನು ಜನುವಿನ ಮಗಳು. ಈ ಮಕ್ಕಳು ಅಷ್ಟವಸುಗಳು. ಇವು ವಸಿಷ್ಠರ ಶಾಪದಿಂದ ಮನುಷ್ಯ ಜನ್ಮವನ್ನು ತಾಳಿ ಭೂಮಿಗೆ ಬಂದಿದ್ದರು. ಇವರು ಭೂಮಿಗೆ ಬಂದಿದ್ದರು. ನಿನಗೆ ಮಂಗಳವಾಗಲಿ. 14 ವರ್ಷಗಳ ನಂತರ 14 ವರ್ಷಗಳವರೆಗೆ ನಾನು ಇವರಿಗೆ ಬಿಲ್ಲುವಿದ್ಯೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಲಿಸಿ ನಿನ್ನೊಂದಿಗೆ ಬಿಡುವೆ. ಆಗಲಿ. ನಂತರ ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುಗೊಂಡು ಹಸ್ತಿನಾಪುರದಲ್ಲಿ ವಾಸಿಸುತ್ತಿದ್ದನು. ಅವನು ನೋಡುವುದಕ್ಕೆ ಚಂದ್ರನಂತೆ ಸುಂದರನಾಗಿದ್ದರು. ತೇಜಸ್ಸಿನಲ್ಲಿ ಸೂರ್ಯನಂತೆಯೂ ವೇಗದಲ್ಲಿ ವಾಯುವಿನಂತೆಯೂ ಇದ್ದನು. ಅವನು ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುವಾಗ ನೀರಡಿಸಿ ಯಮುನಾ ನದಿಯ ತೀರದಲ್ಲಿ ನೀರು ಕುಡಿಯಲು ಹೋಗುತ್ತಾನೆ. ಇದೇನಿದು, ಎಲ್ಲ ನೀರು ಬತ್ತಿ ಹೋಗಿದೆ. ಓ, ಈ ಯುವಕ ಯಾರು? ಈ ನೀರನ್ನು ಒಂದೇ ಕಡೆ ಸೇರಿಸಿದ್ದಾನೆ. ಇವನು ಎಷ್ಟು ಬುದ್ಧಿಶಾಲಿಯಾಗಿದ್ದಾನೆ. ಆಗ ತಕ್ಷಣ ಗಂಗೆ ಪ್ರತ್ಯಕ್ಷಳಾಗಿ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ. ಮಹಾರಾಜ, ಇವನು ದೇವವ್ರತ. ಇವನು 14 ವರ್ಷಗಳ ಹಿಂದೆ ನಾನು ಇವನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಿದ್ದೆ. ಇವನಿಗೆ ಬಿಲ್ಲುವಿದ್ಯೆ ಶಸ್ತ್ರಾಸ್ತ್ರಗಳನ್ನು ಕಲಿಸಿದ್ದೇನೆ. ಇವನು ನಿಮ್ಮೊಂದಿಗೆ ಇನ್ನೂ ಕಲಿಸುವ ಸಮಯ ಬಂದಿದೆ. ಕರೆದುಕೊಂಡು ಹೋಗು. ಅವನ ತಂದೆಯಂತೆ ರೂಪವಂತನಾಗಿ ನಡೆನುಡಿಗಳಲ್ಲಿ ಅವನನ್ನೇ ಹೋಲುತ್ತಾ ಅವನಂತೆ ವಿದ್ಯಾವಂತನು ಶಸ್ತ್ರಾಸ್ತ್ರ ಬಲಶಾಲಿಯೂ ಆಗಿದ್ದನು. ಶಂತನು ತನ್ನ ಮಗನಾದ ದೇವವ್ರತನನ್ನು ಹಸ್ತಿನಾಪುರಕ್ಕೆ ಯುವರಾಜನನ್ನಾಗಿ ಮಾಡಿದನು. ಕೇಳಿ ಪ್ರಜೆಗಳೇ, ನಾನು ಇಂದು ಈ ನನ್ನ ಪುತ್ರನಾದ ದೇವವ್ರತನನ್ನು ಈ ಹಸ್ತಿನಾಪುರಕ್ಕೆ ಯುವರಾಜನಾಗಿ ಮಾಡುತ್ತಿದ್ದೇನೆ. ಇನ್ನು ಮುಂದೆ ಈ ಹಸ್ತಿನಾಪುರಕ್ಕೆ ಇವನೇ ಯುವರಾಜ. ಯುವರಾಜ ಭೀಷ್ಮನಿಗೆ ಬಹುಪರಾತ್ ನಾನು ಯಮುನಾ ನದಿಯ ತೀರದಲ್ಲಿ ಹೋಗುತ್ತಿರುವಾಗ ದೇವಸುಂದರಿ ಅಂತಿದ್ದ ಒಬ್ಬ ಬೆಸ್ತರ ಹುಡುಗಿಯನ್ನು ಕಂಡು ಅವಳಿಗೆ ಆಸೆ ಆಯಿತು. ನೀನು ಯಾರು? ಇಲ್ಲೇನು ಮಾಡುತ್ತಿರುವೆ? ನಾನು ಬೆಸ್ತರ ಮಗಳು ಧರ್ಮಾರ್ಥವಾಗಿ ಗಮನಿಸುತ್ತೇನೆ. ನನಗೆ ನನ್ನ ತಂದೆ ಬಿಸಿಕೊಟ್ಟ ಕೆಲಸ. ನಾನು ನಿನ್ನನ್ನು ಮನಸಾರಿ ಇಷ್ಟಪಟ್ಟಿದ್ದೇನೆ. ನೀನು ನನ್ನ ಮದುವೆ ಆಗಲು ಒಪ್ಪಿಗೆ ಇದೆ? ನನ್ನ ಒಪ್ಪಿಗೆ ಇದೆ ಮಹಾರಾಜರೇ. ಆದರೆ ನನ್ನ ತಂದೆ
ಒಟ್ಟಿಗೆ ನೀವೇ ಕೇಳಬೇಕು. ಬನ್ನಿ ನಿಮ್ಮ ತಂದೆ ಹತ್ತಿರ ಹೋಗೋಣ. ದಾಸರಾಜ, ನಾನು ನಿನ್ನ ಮಗಳನ್ನು ಮನಸಾರೆ ಇಷ್ಟಪಟ್ಟಿದ್ದೇನೆ. ಇವಳನ್ನು ನನಗೆ ಕೊಟ್ಟು ಮದುವೆ ಮಾಡು. ಆಗಲಿ ಮಹಾರಾಜ. ಹೆಣ್ಣಾಗಿ ಹುಟ್ಟಿದ ಮೇಲೆ ಇಂದಲ್ಲ ನಾಳೆ ಅವಳಿಗೆ ಮದುವೆ ಮಾಡಲೇಬೇಕು. ಅವಳನ್ನು ನೀವು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸುವುದಾದರೆ ನನಗೆ ಪರಮ ಸಂತೋಷ. ಆದರೆ ನನ್ನದೊಂದು ಮಾತಿದೆ. ಅದನ್ನು ನೀವು ನಡೆಸಿಕೊಡುವುದಾಗಿ ಪ್ರತಿಜ್ಞೆ ಮಾಡಿದರೆ ನನಗೆ ಆಗಬಹುದು. ಆಗಲಿ, ನಿನ್ನ ಅಪೇಕ್ಷೆ ಏನೆಂದು ಮೊದಲೇ ತಿಳಿಸಿದರೆ ನಾನು ಯೋಚಿಸಿ ಒಪ್ಪುವುದಾದರೆ ಒಪ್ಪುವುದು, ಇಲ್ಲವೆಂದರೆ ಇಲ್ಲವೆಂದು ಹೇಳುತ್ತೇನೆ. ಮಹಾರಾಜ, ನಿಮ್ಮ ಕಾಲಾನಂತರ ಇವರಲ್ಲಿ ಹುಟ್ಟುವ ಮಗನು ನಿಮ್ಮ ಕಾಲಾನಂತರ ರಾಜನಾಗಬೇಕು. ಇದೇ ನನ್ನ ಕೋರಿಕೆ. ಆಗಲಿ, ಯೋಚಿಸಿ ಹೇಳುತ್ತೇನೆ. ಆಗಲಿ ಮಹಾರಾಜ. ಶಂತನಿಗೆ ಅದು ಒಪ್ಪಿಗೆ ಆಗಲಿಲ್ಲ. ಆ ಹುಡುಗಿಯನ್ನೇ ಚಿಂತಿಸುತ್ತಾ ಅವನು ಹಸ್ತಿನಾಪುರಕ್ಕೆ ಮರಳಿದನು. ಹೀಗೆ ಕೊರಗುತ್ತಾ ಚಿಂತಾಮಗ್ನಾಗಿದ್ದ ತಂದೆಯನ್ನು ಕಂಡು ಭೀಷ್ಮನು, ಅಪ್ಪ, ನಿನಗೆ ಏನಾಗಿದೆ? ಯಾಕೆ ಹೀಗೆ ಕೊರಗುತ್ತಿದ್ದೆ? ಯಾರು ಕೂಡ ಮಾತನಾಡುತ್ತಿಲ್ಲ. ಮಗು, ನಾನು ಚಿಂತಾಮಗ್ನಾಗಿದ್ದೇನೆ ಎಂದು ನೀನು ಹೇಳಿದ್ದು ನಿಜ. ನಮ್ಮ ಹಿರಿಯ ಬಡತನಕ್ಕೆ ನೀನು ಒಬ್ಬನೇ ಮಗ. ಮನುಷ್ಯರು ಮಾನವರು ನಿತ್ಯರಲ್ಲ. ನೀನು ನಮಗೆ ಒಬ್ಬನೇ ಮಗವಾದರೂ 100 ಮಕ್ಕಳಿಗಿಂತ ಹೆಚ್ಚು. ನೀನು ಎಲ್ಲಾದರೂ ಕ್ಷೇಮವಾಗಿರು. ಮಗನಲ್ಲ ಎಂದು ಧರ್ಮ ಬಲ್ಲವರು ಹೇಳುತ್ತಾರೆ. ನೀನೋ ಶೂರ, ಅವಮರ್ಯಾದೆಯನ್ನು ಸಹಿಸದವನು. ನೀನು 3 ಹೊತ್ತು ಶಸ್ತ್ರದಲ್ಲೇ ಕೈ ಇಟ್ಟುಕೊಂಡವನು. ನಿನಗೆ ಶಸ್ತ್ರದಿಂದಲೇ ಕೊನೆ. ನೀನು ಸುಮ್ಮನಾಗಿ ಬಿಟ್ಟರೆ ಏನು ಗತಿ? ಇದೇ ನನ್ನ ಕಳವಳಕ್ಕೆ ಸಿಕ್ಕಿದ್ದೇನೆ. ಇದೇ ನನ್ನ ಚಿಂತೆಗೆ ಕಾರಣ ಎಂದು ಶಂತ ಉತ್ತರ ಕೊಟ್ಟನು. ಅದು ದೇವವ್ರತನಿಗೆ ಒಪ್ಪಿಗೆ ಆಗಲಿಲ್ಲ. ಆದ್ದರಿಂದ ಅವನು ಅವರ ತಂದೆಗೆ ಆಪ್ತನಾಗಿದ್ದ ವೃದ್ಧನ ಹತ್ತಿರ ಹೋಗಿ ನಿಜವಾದ ಸಂಗತಿಯನ್ನು ತಿಳಿಯಲು, ಮಂತ್ರಿಗಳೇ, ನಮ್ಮ ತಂದೆಗೆ ಏನಾಗಿದೆ? ಅದು ಮಹಾರಾಜರೇ, ನಿಮ್ಮ ತಂದೆ ಯಮುನಾ ನದಿಯ ತೀರದಲ್ಲಿ ಬೇಸ್ತರ ಹುಡುಗಿಯನ್ನು ನೋಡಿದರು. ಆಕೆಯ ಮೇಲೆ ಶಂತರಾಜನಿಗೆ ಪ್ರೀತಿಯಾಯಿತು. ಇವರ ಪ್ರೀತಿಯನ್ನು ಅವಳು ಒಪ್ಪಿ ಅವರ ತಂದೆಯ ತೀರ್ಮಾನವನ್ನು ಕೇಳಿ ಎಂದಿದ್ದಕ್ಕೆ ಶಂತರಾಜ ಅಂತೂ ಬೇಸರ ಅರಸನ ಮನೆಗೆ ಹೋಗಿ ನಿಮ್ಮ ಮಗಳನ್ನು ನನಗೆ ಕೊಡಿ ಎಂದಿದ್ದಕ್ಕೆ ಅವರು ನನ್ನದು ಒಂದು ಕೋರಿಕೆ ಇದೆ ಎಂದರು. ಆಗಲೇ ಮಹಾರಾಜ ಹೇಳಿ ಎಂದಿದ್ದಕ್ಕೆ ಅವರು ನನ್ನ ಮಗಳ ಮಗ ನಿಮ್ಮ ರಾಜ್ಯಕ್ಕೆ ರಾಜನಾಗಬೇಕು ಎಂದಿದ್ದಕ್ಕೆ ಅವರು ಚಿಂತಾಮಗ್ನರಾಗಿದ್ದಾರೆ. ಆಗಲಿ ಮಂತ್ರಿಗಳೇ. ನಿಂದ ನಿಜವಾದ ಸಂಗತಿಯನ್ನು ತಿಳಿದು ದಾಸರಾಜನ ಮನೆಗೆ ಹಿರಿಯರಾದ ಕ್ಷತ್ರಿಯರನ್ನು ಕರೆದುಕೊಂಡು ಮದುವೆ ವಿಷಯ ಮಾತನಾಡಲು ದೇವವ್ರತನು ಹೋದನು. ಅಯ್ಯ, ಶಂತನುವಿನ ಪುತ್ರ ಶ್ರೇಷ್ಠನಾದ ನೀನೇ ಆತನ ವಿಚಾರವಾಗಿ ಮಾತನಾಡಲು ಅಧಿಕಾರವುಳ್ಳವನು. ನಿನ್ನಲ್ಲಿ ಅರಿಕೆ ಮಾಡಬೇಕಾದ ನನ್ನದೊಂದು ಮಾತಿದೆ. ಅದೇನೆಂದರೆ, ಇಂಥ ಶ್ಲಾಘ್ಯವಾದ ಸಂಬಂಧ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಂಡರೆ ಯಾರೇ ಆದರೆ ಪಶ್ಚಾತ್ತಾಪ ಪಡಬೇಕಾಗುವುದು. ಅದೇ ನನ್ನದೊಂದು ಮಾತಿದೆ. ಅದನ್ನು ಹೇಳಿದರೆ ಅದು ಮುಂದೆ ಎಲ್ಲಿ ದೊಡ್ಡ ಹಗೆತನಕ್ಕೆ ಕಾರಣವಾದೀತೇನೋ ಎಂಬುದೊಂದೇ ನನ್ನ ಭಯವಾಗಿದೆ. ರಾಜರ ಅನುರೂಪವಾಗಿ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ರಾಜರ ಕಾಲಾನಂತರ ರಾಜನಾಗಬೇಕು. ಇದೇ ನನ್ನ ಕೋರಿಕೆಯಾಗಿದೆ. ದಾಸರಾಜ, ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ ಕೇಳು. ಇಂಥ ಮಾತನ್ನು ಹಿಂದೆ ಹುಟ್ಟಿದವನು ಮುಂದೆ ಹುಟ್ಟುವವನು ಯಾವನೂ ಹೇಳಲಾರ. ನೀನು ಸೂಚಿಸಿದಂತೆ ನಡೆಸಿಕೊಡುತ್ತೇನೆ. ನಮ್ಮ ರಾಜ್ಯಕ್ಕೆ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ರಾಜನಾಗುತ್ತಾನೆ. ಇದು ಸತ್ಯ. ರಾಜ್ಯ ವಿಚಾರದಲ್ಲಿ ಇಷ್ಟು ದೊಡ್ಡ ಪ್ರತಿಜ್ಞೆ ಮಾಡಿ ತಂದೆಗೆ ಮದುವೆ ಮಾಡಿಸುವುದಕ್ಕೂ ಈ ಹೆಣ್ಣನ್ನು ಕೊಡಿಸುವುದಕ್ಕೂ ನೀನೇ ಧರ್ಮಾತ್ಮನಾದ ನೀನೇ ಅಧಿಕಾರವುಳ್ಳವನಾಗಿದ್ದೀಯೆ. ನೀನು ಈಗ ಮಾಡಿದ ಪ್ರತಿಜ್ಞೆ ರಾಜರ ಮುಂದೆ ಅನುರೂಪವಾದದ್ದೇ. ಆದರೆ ನಿನ್ನ ಹೆಂಡತಿಯಲ್ಲಿ ಹುಟ್ಟುವ ಮಗ ಇದನ್ನು ಒಪ್ಪಿಕೊಳ್ಳುತ್ತಾನೆ. ಅದರಲ್ಲಿ ಮಾತ್ರ ನನಗೆ ಸಂಶಯ. ದಾಸರಾಜ, ಈ ರಾಜರ ಸಾಕ್ಷಿಯಾಗಿ ಆಡುವ ಮಾತನ್ನು ಕೇಳು. ಈಗಾಗಲೇ ನಾನು ಈ ರಾಜ್ಯವನ್ನು ಬಿಟ್ಟುಕೊಟ್ಟಿದ್ದೇನೆ. ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ. ನನಗೆ ಮದುವೆಯಾಗದಿದ್ದರೂ ಉತ್ತಮವಾದ ಲೋಕ ದೊರೆಯುತ್ತದೆ. ಆಗಲಿ ಯುವರಾಜ, ನನ್ನ ಮಗಳನ್ನು ಕೊಡುತ್ತೇನೆ. ಬಾ ತಾಯಿ, ಮನೆಗೆ ಹೋಗಬೇಕು. ಪಿತಾಶ್ರೀ, ನಿಮ್ಮ ಪ್ರೇಯಸಿಯನ್ನು ಬಂದಿದ್ದೇನೆ ನೋಡಿ. ನೀನು ಸ್ವಚ್ಛಂದ ಭರಣನಾಗು. ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೆ ನಿನಗೆ ಸಾವು ಬರದೇ ಇರಲಿ. ಆಕಾಶದಲ್ಲಿನ ದೇವತೆಗಳು ಈ ಮಾತನ್ನು ಕೇಳಿ ಪುಷ್ಪವೃಷ್ಟಿ ಹರಿಸಿದರು.
ದೇವರತನ ಪರಾಕ್ರಮ ಮತ್ತು ತ್ಯಾಗಗಳನ್ನು ನೋಡುತ್ತಿದ್ದರೆ ಇವನನ್ನು ಭೀಷ್ಮ ಎಂದು ಕರೆಯೋಣ. ಇನ್ನು ಮುಂದೆ ನಾವೆಲ್ಲರೂ